ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ 2026 ನಮ್ಮ ಟೀಮ್ ಇಂಡಿಯಾದವರು ಭರ್ಜರಿಯಾಗಿ ಸೂಪರ್ ಏಟ್ ಅಂತಕ್ಕಂಥವ್ರು ಕ್ವಾಲಿಫೈ ಆದ್ರು. ಆದ್ರೆ ಈ ಅಭಿಷೇಕ್ ಶರ್ಮಾ ಅವರ ಫಾರ್ಮ್ ಇನ್ನೂ ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ತೃಪ್ತಿಯನ್ನ ಕೊಡಾಗುತ್ತಿಲ್ಲ. ಈ ನ್ಯೂಜಿಲೆಂಡ್ ವಿರುದ್ಧದ T20 ಸೀರೀಸ್ ಒಳಗ ಹಿಂಗ್ ಬ್ಯಾಟಿಂಗ್ ಆಡಿದ್ರು. ಇಂತ ಒಂದು ಬ್ಯಾಟಿಂಗ್ ಪ್ರದರ್ಶನ ನಮ್ಮ T20 ವರ್ಲ್ಡ್ ಕಪ್ ಒಳಗ ಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ವಿ. T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತು. ಈ ಅಭಿಷೇಕ್ ಶರ್ಮಾ ಅವರು ತಮ್ಮ ಫಾರ್ಮ್ ಅನ್ನ ಕಳ್ಕೊಂಡ್ಬಿಟ್ರು. ಇಲ್ಲಿ ನೋಡ್ರಿ, ಗ್ರೂಪ್ ಸ್ಟೇಜ್ ಒಳಗ 3 ಮ್ಯಾಚ್ ಒಳಗ ಅವಕಾಶವನ್ನ ಕೊಟ್ರು ನಮ್ಮ ಇಂಡಿಯಾದವರು. 3 ಮ್ಯಾಚ್ ಒಳಗೂ ಡಕ್ಔಟ್. ಇನ್ನು ಅವ್ರ ಖಾತಾ ಓಪನ್ ಮಾಡೋದಕ್ಕೆ ರೆಡಿ ಇಲ್ಲ ಅಭಿಷೇಕ್ ಶರ್ಮಾ ಅವರು. ಆ ಪ್ಲೇಯರ್ ಏನ್ ಅನ್ಕೊಂಡೈತಿ, ನಾ ಖಾತಾ ಓಪನ್ ಮಾಡಿದ್ರಪ್ಪ ಅಂದ್ರೆ 6 ಹೊಡೆದ ಖಾತಾ ಓಪನ್ ಮಾಡ್ಬೇಕಂತ ಒಂದು ಆ ಪ್ಲೇಯರ್ ಲೆಕ್ಕಾಚಾರ ಇದ್ದಂಗೆ ಕಾಡ್ತೈತಿ. ಈ 20 ಓವರ್ ಒಳಗ 1-2 ಓವರ್ ತಗೋರಿ, ಆರಾಮ ಬ್ಯಾಟಿಂಗ್ ಆಡಿ 1-2 ರನ್ ಗಳನ್ನ ಹೊಡೆದ್ರಿ, ನಿಮ್ಗೂ ಕಾನ್ಫಿಡೆಂಟ್ ಹೆಚ್ಚಾಕೈತಿ. ಆಮ್ಯಾಕ ನಿಮ್ಮದು ಏನು ಡಬಲ್ ಡಿಮೆಲ್ ಬ್ಯಾಟಿಂಗ್ ಐತಿ, ಅದನ್ನ ಆಡೋದಕ್ಕ ನಿಮ್ಗೂ ಒಂದು ಫ್ರೀಡಮ್ ಅನ್ನುವಂಥದ್ದು ಇರ್ತೈತಿ ಅಂತೇಳಿ ನಾವ್ ಅಂತೀವಿ. ಆದ್ರೆ ಅಭಿಷೇಕ್ ಶರ್ಮಾ ಅವ್ರದ್ದು ಕೇಳ್ಬೇಕಲ್ರಿ, ಆ ಬ್ಯಾಟಿಂಗ್ ಪ್ರದರ್ಶನ ಹಂಗ ಆ ರೀತಿ ಒಳಗೆ ಇರ್ತೈತಿ. ಅವ್ರು ಎಷ್ಟೇ ಯೋಚನೆ ಮಾಡಿದ್ರು ಆ ಒಂದು ಅವ್ರದ್ದು ಏನೈತಿ ಹೊಡಿ ಬಡಿ ಆಟ ಆಡೋದಕ್ಕ ಹೋಗ್ತೈತಿ ಅದು ಪ್ಲೇಯರ್. ಹಿಂಗಾಗಿ ನೆಕ್ಸ್ಟ್ ಮ್ಯಾಚ್ ಒಳಗ ಅಂದ್ರ 3 ಮ್ಯಾಚ್ ಒಳಗ ಮತ್ತೆ ಡಕ್ಔಟ್ ಆಗ್ಯಾರಲ್ಲ, ಹಿಂಗಾಗಿ ನೆಕ್ಸ್ಟ್ ಮ್ಯಾಚ್ ಒಳಗ ಸೌತ್ ಆಫ್ರಿಕಾ ವಿರುದ್ಧದ ಒಂದು ಸೂಪರ್ ಹೇಟ್ ಅಂತದ ಪಂದ್ಯದೊಳಗ ಅಭಿಷೇಕ್ ಶರ್ಮಾ ಅವರನ್ನ ಡ್ರಾಪ್ ಮಾಡಿ ಈ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಎಲ್ಲಾ ಕಡೆಗೆ ಹರಿದಾಡಾಗತ್ತವೆ. ಆಲ್ರೆಡಿ ಎಲ್ಲರೂ ನೋಡಿರ್ತೀರಿ ಅಂತ ಹೇಳಿ ಅಂದ್ಕೊಂಡಿವಿ. ಅಭಿಷೇಕ್ ಶರ್ಮಾ ಅವರನ್ನ ನೆಕ್ಸ್ಟ್ ಮ್ಯಾಚ್ ಒಳಗ ಡ್ರಾಪ್ ಮಾಡಬಹುದು ಅನ್ನುವಂತ ಅಪ್ಡೇಟ್ ಐತಿ. ಮತ್ತೆ ಮಾಡೇಬೇಕಲ್ರಿ, ಯಾಕಂದ್ರೆ 3 ಮ್ಯಾಚ್ ಒಳಗ ಡಕ್ಔಟ್ ಆಗ್ಯಾರ. ಆ ಸಂಜು ಸ್ಯಾಮ್ಸನ್ ಅವರಾದ್ರೂ ಒಂದು 10-20 ರನ್ ಹೊಡೆದ್ ಔಟ್ ಆಗ್ತಿತ್ತು ಪ್ಲೇಯರ್. ಇದು ಮತ್ತೆ 3 ಮ್ಯಾಚ್ ಒಳಗ ಡಕ್ಔಟ್ ಆಗ್ಯಾರ. ಮತ್ತ ಅವ್ರಿಗೆ ಅವಕಾಶವನ್ನ ಕೊಡ್ತೀವಿ ಅಂದ್ರ ಈ ಸಂಜು ಸ್ಯಾಮ್ಸನ್ ಮತ್ತ ಆ ಪ್ಲೇಯರ್ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಗೊತ್ತಾಗಂಗಿಲ್ಲ. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾದವರು ನೆಕ್ಸ್ಟ್ ಮ್ಯಾಚ್ ಒಳಗ ಅಭಿಷೇಕ್ ಶರ್ಮಾ ಅವರನ್ನ ಡ್ರಾಪ್ ಮಾಡುವಂತ ಸಾಧ್ಯತೆ ಐತಿ ಅನ್ನುವಂತ ಅಪ್ಡೇಟ್ಸ್ ಗಳು ಅದಾವ. ಹಂಗ ಆ ಒಂದು ನೆಟ್ ಪ್ರಾಕ್ಟೀಸ್ ಒಳಗ ಸಂಜು ಸ್ಯಾಮ್ಸನ್ ಮತ್ತ ಇಶಾನ್ ಕಿಶನ್ ಈ 2 ಪ್ಲೇಯರ್ಸ್ ಗಳು ಆಲ್ರೆಡಿ ಓಪನಿಂಗ್ ಫೇರ್ ಗಳಾಗಿ ಅಲ್ಲಿ ಅವಕಾಶಗಳನ್ನ ಪಡ್ಕೊಂಡ ಆ 2 ಪ್ಲೇಯರ್ ಗಳು ಆ ನೆಟ್ ಪ್ರಾಕ್ಟೀಸ್ ಅನ್ನ ಮಾಡತ್ತಾರ ಅನ್ನುವಂತ ಅಪ್ಡೇಟ್ಸ್ ಗಳು ಅದಾವ. ನೋಡ್ಬೇಕು ಅಭಿಷೇಕ್ ಶರ್ಮಾ ಅವರನ್ನ ಆಡಿಸ್ತಾರೋ ಬಿಡ್ತಾರೋ ನೆಕ್ಸ್ಟ್ ಮ್ಯಾಚ್ ಒಳಗ ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ. ಇನ್ನು 2ನೇ ಅಪ್ಡೇಟ್ ಏನಪ್ಪಾ ಅಂದ್ರ ಮೊಹಮ್ಮದ್ ಸಿರಾಜ್ ಈ ಪ್ಲೇಯರ್ ನೆಟ್ ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದೊಳಗ ಇಂಜುರಿ ಆಗೈತಿ. ಹಾರ್ದಿಕ್ ಪಾಂಡ್ಯ ಅವರಿಗೆ ಬೌಲಿಂಗ್ ಮಾಡತಿತ್ತು ಅಂತೇಳಿ ಕಾಣತೈತಿ ಇದು ಪ್ಲೇಯರ್. ಹಾರ್ದಿಕ್ ಪಾಂಡ್ಯ ಅವರು ಇವರ ಕಾಲಿಗೆ ಬಾಲ್ ಅನ್ನ ಹೊಡೆದಾರ. ಆ ಒಂದು ಶಾಟ್ ಹೊಡೆಯುವಂತ ಸಂದರ್ಭದೊಳಗ ಆ ಬಾಲ್ ಏನೈತಿ ಈ ಮೊಹಮ್ಮದ್ ಸಿರಾಜ್ ಅವರ ಕಾಲಿಗೆ ಬಿದ್ದು ಈ ಪ್ಲೇಯರ್ ಇಂಜುರಿ ಆಗೈತಿ ಅನ್ನುವಂತ ಒಂದು ಅಪ್ಡೇಟ್ ಬಂದೈತಿ. ನೋಡ್ಬೇಕಂತ ಒಂದು ದೊಡ್ಡ ಇಂಜುರಿ ಏನು ಅಲ್ಲ ಅಂತೇಳಿ ಕಾಣಿಸ್ತೈತಿ. ರಿಕವರಿ ಆಗಬಹುದು, ಏನಾಗತ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಕನ್ಫರ್ಮೇಶನ್ ಬಂದಿಲ್ಲ. ಒಟ್ಟ ಮೊಹಮ್ಮದ್ ಸಿರಾಜ್ ಅವರು ಇಂಜುರಿ ಆಗ್ಯಾರ ಅನ್ನುವಂತ ಒಂದು ಅಪ್ಡೇಟ್ ಅಂತೂ ಬಂದೈತಿ. ಇನ್ನು 3ನೇ ಅಪ್ಡೇಟ್ ಏನಪ್ಪಾ ಅಂದ್ರ ಎಲ್ಲರಿಗೂ ಗೊತ್ತಿರುವಂಗ IPL 2026 ನಮ್ಮ RCB ಟೀಮ್ ಮತ್ತು ರಾಜಸ್ಥಾನ್ ರಾಯಲ್ಸ್ 2 ಟೀಮ್ಸ್ ಗಳು ಹೋಮ್ ಗ್ರೌಂಡ್ ಅನ್ನ ಹುಡುಕಾಕತ್ತಿದ್ದು. ಕೊನೆಗೂ ನಮ್ಮ RCB ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ನಾವು ಮತ್ತೆ IPL 2026 ನಾವು ಹೋಮ್ ಗ್ರೌಂಡ್ ಆಗಿ ಇಟ್ಕೊಳ್ತೀವಿ ಅಂತೇಳಿ ಕನ್ಫರ್ಮೇಶನ್ ಅನ್ನ ಕೊಟ್ರು. ಆದ್ರೆ ಈ ರಾಜಸ್ಥಾನ್ ರಾಯಲ್ಸ್ ಅವರು ಈಗ 2 ಹೋಮ್ ಗ್ರೌಂಡ್ ಗಳನ್ನ ಮಾಡ್ಕೋಬೇಕು ಅಂತೇಳಿ ಅನ್ಕೊಂಡಾರಂತ. ಒಂದು ನೋಡ್ರಿ, ಇವರು ಜೈಪುರ್ ಒಳಗ 4 ಮ್ಯಾಚ್ ಗಳನ್ನ ಆಡಿಸಿ ಆ ಕಡೆ ಗುವಾಹಟಿ ಒಳಗ 3 ಮ್ಯಾಚ್ ಗಳನ್ನ ಆಡಿಸ್ಬೇಕು ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಟ್ಟಾರ. ಹಿಂಗಾಗಿ ಅವ್ರದ್ದು 2 ಕಡೆ ಹೋಮ್ ಗ್ರೌಂಡ್ ಆಗುವಂತ ಒಂದು ಸಾಧ್ಯತೆಗಳು ಅದಾವ. ಇದು 3ನೇ ಅಪ್ಡೇಟ್. ಇನ್ನು 4ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ RCB ತಂಡದ ಜರ್ಸಿ ಒಳಗ ಈ ತೆಲುಗು ಆಕ್ಟರ್ ಆಗಿರುವಂತ ಮಹೇಶ್ ಬಾಬು ಅವರು ಈ RCB ತಂಡದ ಒಂದು ಜರ್ಸಿ ಒಳಗ ಕಾಣಿಸ್ಕೊಂಡ್ರ. ಏನು ನಮ್ಮ RCB ಅವರು ಇವರನ್ನೇನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರೆಸ್ಕೊಂಡಾರೋ ಹೆಂಗೋ ಗೊತ್ತಿಲ್ಲ. ಒಟ್ಟು ಇವರು ನಮ್ಮ RCB ತಂಡದ ಒಂದು ಜರ್ಸಿ ಒಳಗ ಕಾಣಿಸ್ಕೊಂಡ್ರೆ ಆಲ್ಮೋಸ್ಟ್ ಏನಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಇಂಥದ್ದೊಂದು ಏನಾರ ಒಂದು ಮಾಡಿಸೋದಕ್ಕೋಸ್ಕರನ ಕರೆಸಿರ್ತಾರ. ಹಂಗಾಗಿ ಅವರು ನಮ್ಮ RCB ತಂಡದ ಜರ್ಸಿ ಒಳಗ ಕಾಣಿಸ್ಕೊಂಡಾರ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಇದು ಇನ್ನೂ ಕನ್ಫರ್ಮೇಶನ್ ಇಲ್ಲ. ಅವ್ರೇನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದರು, ಏನು ತಾವೇ ಜರ್ಸಿ ಹಾಕೊಂಡರು, ಒಟ್ಟು ಗೊತ್ತಿಲ್ಲ. ನಿಮ್ಗೇನಾದ್ರೂ ಈ ಒಂದು ಅಪ್ಡೇಟ್ ಬಗ್ಗೆ ಗೊತ್ತಿತ್ತಪ್ಪ ಅಂದ್ರೆ ಈ ಮಹೇಶ್ ಬಾಬು ಅವರು ಯಾಕೆ ನಮ್ಮ RCB ತಂಡದ ಜರ್ಸಿಯನ್ನ ಹಾಕೊಂಡ್ರ ಅನ್ನುವಂಥದ್ದು ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಎಲ್ಲರಿಗೂ ಕೂಡ ಗೊತ್ತಾಗ್ಲಿ, ಹಂಗ ನಮಗೂ ಕೂಡ ಗೊತ್ತಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಆದಷ್ಟು ಬೇಗ ನಮ್ಮ 7,000 ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡುವಂತ, ಇನ್ನು ಏನು ಬಹಳ ಸಬ್ಸ್ಕ್ರೈಬರ್ಸ್ ಗಳು ಬೇಕಾಗಿಲ್ಲ. 7,000 ಸಬ್ಸ್ಕ್ರೈಬರ್ಸ್ ಗಳಿಗೆ ಬಹಳ ಹತ್ರ ಇದೀವಿ. ಆದಷ್ಟು ಬೇಗ ನಾವು 7,000 ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡುವಂತ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ಕೊಂಡ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋ. ನಮಸ್ಕಾರ.